ಪವರ್ ಬ್ಯಾಂಕ್ ಬಳಸಿಕೊಂಡು ಸ್ಮಾರ್ಟ್ಫೋನ್ ಚಾರ್ಜ್ ಮಾಡುವ ಅಭ್ಯಾಸ ಹಲವರಿಗೆ ಇದೆ. ಕೆಲವೊಂದು ಸಂದರ್ಭದಲ್ಲಿ ಅನಿವಾರ್ಯವಾದರೂ ಕೆಲವರು ಮಾತ್ರ ಸದಾ ಪವರ್ ಬ್ಯಾಂಕ್ ಮೂಲಕವೇ ಚಾರ್ಜ್ ಮಾಡಿ ಫೋನ್ ಬಳಸ್ತಾರೆ. ಪ್ರಯಾಣ ಮಾಡುವಾಗ, ವಿದ್ಯುತ್ ಕಡಿತವಾಗಿರುವಾಗ ಮತ್ತು ಕೆಲಸ, ಪ್ರವಾಸ ನಿಮಿತ್ತ ಬೇರೆಡೆ ತೆರಳುವಾಗ ಪವರ್ ಬ್ಯಾಂಕ್ ಬಳಸಬೇಕಾಗತ್ತೆ. ಆದರೆ ಪವರ್ ಬ್ಯಾಂಕ್ ಮೂಲಕವೇ ಪದೇ ಪದೇ ಫೋನ್ ಚಾರ್ಜ್ ಮಾಡಿದರೆ ಫೋನ್ ಬ್ಯಾಟರಿ ಏನಾಗುತ್ತೆ? ಪವರ್ ಬ್ಯಾಂಕ್ ಬಳಕೆಯ ಸಾಧಕ ಬಾಧಕಗಳೇನು? ಇಲ್ಲಿದೆ ನೋಡಿ. ಸ್ಮಾರ್ಟ್ಫೋನ್ಗಳಲ್ಲಿ ಬ್ಯಾಟರಿ ಅನ್ನೋದು ಪ್ರಮುಖ ಭಾಗ ಆಗಿದೆ. ಬ್ಯಾಟರಿ ಸರಿಯಾಗಿ ಕೆಲಸ ಮಾಡೋದಿಲ್ಲ ಅಥವಾ ಬ್ಯಾಟರಿಯಲ್ಲಿ ಚಾರ್ಜ್ ಇಲ್ಲ ಅಂತಾದರೆ ಸ್ಮಾರ್ಟ್ಫೋನ್ ಇದ್ರೂ ಯಾವುದೇ ಉಪಯೋಗಕ್ಕೆ ಬರೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಬಿಡುಗಡೆ ಆಗ್ತಿರೋ ಹೆಚ್ಚಿನ ಸ್ಮಾರ್ಟ್ಫೋನ್ಗಳು 5000ದಿಂದ 6000 mAh ಬ್ಯಾಟರಿಯೊಂದಿಗೆ ಬರುತ್ತಿವೆ. ದೊಡ್ಡ ಮಟ್ಟದ ಬ್ಯಾಟರಿ ಇದ್ರೂ ನಿರಂತರವಾಗಿ ಗೇಮಿಂಗ್ ಆಡ್ತಿದ್ರೆ ಅಥವಾ ವಿಡಿಯೋ, ಹಾಡುಗಳನ್ನ ಕೇಳ್ತಾ ಇದ್ರೆ ಬ್ಯಾಟರಿ ಬೇಗನೆ ಖಾಲಿಯಾಗಬಹುದು. ಹೀಗಾಗಿ ಬ್ಯಾಟರಿ ಬೇಗ ಖಾಲಿ ಆಗುತ್ತೆ ಅಂತ ಕೆಲವರು ಬ್ಯಾಟರಿ ಚಾರ್ಜ್ ಮಾಡಲು ಪವರ್ ಬ್ಯಾಂಕ್ ಬಳಸ್ತಾರೆ. ಪವರ್ ಬ್ಯಾಂಕ್ ಬಗ್ಗೆ ಅನೇಕರಿಗೆ ಇರೋ ಪ್ರಶ್ನೆ ಅಂದ್ರೆ, ಇದನ್ನ ಬಳಸೋದ್ರಿಂದ ಬ್ಯಾಟರಿಗೆ ಹಾನಿ ಆಗುತ್ತದೆ? ದಿನಕ್ಕೆ 1 ಅಥವಾ 2 ಬಾರಿ ಪವರ್ ಬ್ಯಾಂಕ್ನಲ್ಲಿ ಬ್ಯಾಟರಿಯನ್ನ ಚಾರ್ಜ್ ಮಾಡಿದ್ರೆ ಅದು ಫೋನ್ ಮೇಲೆ ಪರಿಣಾಮ ಬೀರುತ್ತದೆಯೇ ಅನ್ನೋದು. ನಿಮ್ಮ ಗೊಂದಲಗಳಿಗೆ ಇಲ್ಲಿದೆ ನೋಡಿ ಉತ್ತರ. ಪವರ್ ಬ್ಯಾಂಕ್ ಮೂಲಕ ಸ್ಮಾರ್ಟ್ಫೋನ್ ಬ್ಯಾಟರಿಯನ್ನ ಚಾರ್ಜ್ ಮಾಡೋದು ಸಂಪೂರ್ಣ ಸುರಕ್ಷಿತ. ಇದರಿಂದ ಯಾವುದೇ ತೊಂದರೆ ಇಲ್ಲ. ಫೋನ್ ಮತ್ತು ಬ್ಯಾಟರಿಯ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ. ಆದರೆ ಒಂದೇ ಒಂದು ಷರತ್ತು ಅಂದ್ರೆ, ನೀವು ಉತ್ತಮ ಗುಣಮಟ್ಟದ ಪವರ್ ಬ್ಯಾಂಕ್ ಅನ್ನ ಬಳಸಬೇಕು ಮತ್ತು ಅದರ ವಿದ್ಯುತ್ ಉತ್ಪಾದನೆ ಮೊಬೈಲ್ ಚಾರ್ಜರ್ಗೆ ಸಮನಾಗಿರಬೇಕು. ಹೆಚ್ಚಿನವರು ಕಡಿಮೆ ಬೆಲೆಗೆ ಪವರ್ ಬ್ಯಾಂಕ್ ಸಿಗುತ್ತದೆ ಎಂದು ಅದನ್ನ ಖರೀದಿಸಿ ಮೊಬೈಲ್ ಚಾರ್ಜ್ ಮಾಡ್ತಾರೆ. ಆದರೆ ಅಗ್ಗದ ಪವರ್ ಬ್ಯಾಂಕ್ಗಳು ಸ್ಮಾರ್ಟ್ಫೋನ್ ಬ್ಯಾಟರಿಯನ್ನ ಹಾನಿಗೊಳಿಸಬಹುದು. ಓವರ್ ಚಾರ್ಜ್ ಮಾಡಿದ್ರೆ ಅವು ಹೆಚ್ಚು ವಿದ್ಯುತ್ ಉತ್ಪಾದನೆಯನ್ನ ಬಿಡುಗಡೆ ಮಾಡುತ್ತವೆ. ಇದರಿಂದ ಮೊಬೈಲ್ಗೆ ಹಾನಿಯಾಗುತ್ತೆ. ದುಬಾರಿ ಅಥವಾ ಉತ್ತಮವಾದ ಪವರ್ ಬ್ಯಾಂಕ್ಗಳು ಕಟ್ ಆಫ್ ತಂತ್ರಜ್ಞಾನದೊಂದಿಗೆ ಬರುತ್ತವೆ. ಅದು ಸಂಪೂರ್ಣವಾಗಿ ಚಾರ್ಜ್ ಆದ ತಕ್ಷಣ ವಿದ್ಯುತ್ ಸರಬರಾಜನ್ನ ಸ್ಥಗಿತಗೊಳಿಸುತ್ತೆ. ಇದು ಬಹಳ ಉಪಯುಕ್ತವಾದ ಪವರ್ ಬ್ಯಾಂಕ್ ಆಗಿದ್ದು ಸ್ಮಾರ್ಟ್ಫೋನ್ ಬ್ಯಾಟರಿ ಕೂಡ ಬಾಳಿಕೆ ಬರುತ್ತೆ. ನಿಮ್ಮ ಬಜೆಟ್ ಎಷ್ಟಿದೆ ಅನ್ನೋದರ ಮೇಲೆ ಪವರ್ ಬ್ಯಾಂಕ್ ಖರೀದಿಸಲು ಮುಂದಾಗಿ. ನಿಮ್ಮ ಲ್ಯಾಪ್ಟಾಪ್ ಮತ್ತು ಸ್ಮಾರ್ಟ್ಫೋನ್ ಅನ್ನ ಚಾರ್ಜ್ ಮಾಡಲು ನಿಮಗೆ ಪವರ್ ಬ್ಯಾಂಕ್ ಅಗತ್ಯವಿದ್ರೆ ನೀವು ಅದಕ್ಕೆ ತಕ್ಕಂತ ಪವರ್ ಬ್ಯಾಂಕ್ ಖರೀದಿಸಬೇಕು. ನೀವು ನಿಮ್ಮ ಸ್ಮಾರ್ಟ್ಫೋನ್ ಅನ್ನ ಮಾತ್ರ ಚಾರ್ಜ್ ಮಾಡಲು ಬಯಸಿದ್ರೆ ಈ ರೀತಿಯ ಪವರ್ ಬ್ಯಾಂಕ್ ಅನ್ನ ಖರೀದಿಸಿ. ಇತ್ತೀಚಿನ ದಿನಗಳಲ್ಲಿ 2 ರೀತಿಯ ಪವರ್ ಬ್ಯಾಂಕ್ಗಳು ಮಾರುಕಟ್ಟೆಯಲ್ಲಿ ವಿವಿಧ ವೋಲ್ಟೇಜ್ಗಳಲ್ಲಿ ಲಭ್ಯವಿದೆ. 5V3A, 9V3A, 10V5A ಮತ್ತು 12V3A ಪವರ್ ಔಟ್ಪುಟ್ ನೀಡುವ ಪವರ್ ಬ್ಯಾಂಕ್ 2ರಿಂದ 3000 ಬಜೆಟ್ನಲ್ಲಿ ಮಾರುಕಟ್ಟೆಯಲ್ಲಿದೆ. ಹೀಗಾಗಿ ನಿಮಗೆ ಅಗತ್ಯವಿರುವ ಮತ್ತು ಸ್ಮಾರ್ಟ್ಫೋನ್ಗೆ ಸೂಕ್ತವಾದ ಪವರ್ ಬ್ಯಾಂಕ್ ಅನ್ನ ಮಾತ್ರ ಬಳಸಿ.